ಧನುರಾಶಿ ಅನ್ನುವಂಥದ್ದಕ್ಕೂ ಕೂಡ ಈ ಚಳಿ ಬಂತು ಅಂತಂದ್ರೆ ಎಲ್ಲರೂ ಬಾಗ್ಬಿಡ್ತಾರೆ. ಈ ಧನು ಅನ್ನೋದೇ ಅದನ್ನ ಸೂಚಿಸುತ್ತೆ ಅನ್ನುವಂಥ ಬಹಳ ಅರ್ಥಗಳನ್ನ ಕೊಡುತ್ತೆ. ಧನುರ್ ರಾಶಿಗೆ ಅಷ್ಟು ದೊಡ್ಡ, ಆ ರಾಶಿಗೆ ಅಷ್ಟು ದೊಡ್ಡ ಶಕ್ತಿ ಉಂಟು. ಯಾಕಂದರೆ ಈ ದೇವತಾ ಕಿರಣಗಳು ಪೌರಾತ್ಯ ಅಂತ ನಾನೇನು ಹೇಳಿದೆ, ಈಸ್ಟರ್ನ್ ಹೆಮಿಸ್ಫಿಯರ್ಗೆ ಉತ್ತರದ ಬಾಗಿಲು ಅದು. ಈಸ್ಟರ್ನ್ ಹೆಮಿಸ್ಫಿಯರ್ಗೆ ಉತ್ತರದ ಭಾಗಕ್ಕೆ ಅದು ಬಾಗಿಲು ಧನುರ್ರಾಶಿ. ಆ ಧನುರ್ರಾಶಿಯು ದೇವರಾಶಿ, ಅಂದರೆ ದೇವಗುರು ಬೃಹಸ್ಪತಿಯ ರಾಶಿ. ಹಾಗಾಗಿ ಅದಕ್ಕೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸ್ಥಾನ. ನಾವು ಅಮೆರಿಕಾದಲ್ಲಿರ್ತೀವಿ, ಧನುರ್ಮಾಸ ಆಚರಣೆ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥವಿಲ್ಲ, ಆಯ್ತು. ಯಾಕಂದ್ರೆ ಪಶ್ಚಿಮ ತೀರ, ಚಲನೆ ಪ್ರಾಮುಖ್ಯತೆ. ಅದು ಪಶ್ಚಿಮ ತೀರ. ಪೂರ್ವದಲ್ಲಿ ಇದ್ದು ಪೂರ್ವದ ಸೂರ್ಯನು ಉತ್ತರದ ಭಾಗದಲ್ಲಿ ಇರ್ತಕ್ಕಂತಹ ಧನುರ್ರಾಶಿಗೆ ತನ್ನ ಕಿರಣಗಳನ್ನು ಚೆಲ್ಲಿದಾಗ ಉತ್ತರದಲ್ಲಿ ಅಭಿಮಾನಿ ದೇವತೆಗಳಿಗೆ ಬೆಳಗಾಗ್ತದೆ. ಅದಕ್ಕೆ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಅಂತ. ಇಲ್ಲಿಂದ ಕರೆಕ್ಟಾಗಿ 1 ತಿಂಗಳಿಗೆ ಉತ್ತರಾಯಣ ಪುಣ್ಯಕಾಲ ಬರ್ತದೆ. ಅಂದರೆ ಉತ್ತರಾಯಣ ಶುರು ಆಗ್ತದೆ 14ನೇ ತಾರೀಕು 15ನೇ ತಾರೀಕು ಜನವರಿ